ನಮಸ್ತೆ ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇಲ್ಲಿ ಬ್ಯಾಂಕ್ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿರುವಂಥ ಹುದ್ದೆಗಳ ವಿವರಗಳು, ಹುದ್ದೆಗಳು ಯಾವುದಂತ ನೋಡೋದಾದರೆ ಕಿರಿಯ ವ್ಯವಸ್ಥಾಪಕರು, ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ನಾಯಕರು ಅಥವಾ ಅಟೆಂಡರ್, ವಾಹನ ಚಾಲಕ, ಸಿಪಾಯಿ, ರಾತ್ರಿ ಕಾವಲುಗಾರರು. ಸೊ ಒಟ್ಟು ಹುದ್ದೆಗಳ ಸಂಖ್ಯೆ 60. ಇದಕ್ಕೆ ಸಿಗುತ್ತೆ ವೇತನ ಶ್ರೇಣಿ 14,450ರಿಂದ 63,200ರವರೆಗೆ. ಹಾಗೆ ನಿಮಗೆ ಇತರ ಭತ್ಯೆಗಳು ಕೂಡ ಲಭ್ಯ ಇರುತ್ತೆ. ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ ವ್ಯವಸ್ಥಾಪಕ ಸಹಾಯ ಹುದ್ದೆಗಳಿಗೆ ಪದವಿ ಆಗಿರಬೇಕು. ಹಾಗೆ ಅಟೆಂಡರ್, ಚಾಲಕ, ಸಿಪಾಯಿ, ಕಾವಲುಗಾರರಿಗೆ SSLC ಪಾಸ್ ಆಗಿದ್ರೆ ಸಾಕಾಗಿರುತ್ತೆ. ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲಿರುವಂತಹ ಕೊನೆಯ ದಿನಾಂಕ 15/9/2026. ಆದ್ದರಿಂದ ಸ್ನೇಹಿತರೆ, ನೀವು ಬ್ಯಾಂಕ್ನಲ್ಲಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸ್ತಿದ್ರೆ ಈ ಒಂದು ಅಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಅಧಿಸೂಚನೆಯಲ್ಲಿ ಏನೇನಿದೆ, ಅರ್ಜಿ ಸಲ್ಲಿಸುವ ರೀತಿ ಹೇಗೆ, ಏನೆಲ್ಲ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಡೀಟೇಲ್ಸನ್ನು ಕೊಟ್ಟಿರ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡುವುದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ವಿಜಯಪುರ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 26/8/2026ರಿಂದ 15/9/2026. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆದ್ದರಿಂದ ನೀವು ಜಾಬ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಅಧಿಸೂಚನೆ ಆಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡ್ಬೋದು. ಅದು ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಲರ್ನಿಂಗ್ ಅಡ್ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ಇಲ್ಲಿ ನೋಡ್ಬೋದು ನಮ್ಮ ಚಾನಲ್ನಲ್ಲಿ ಎಲ್ಲ ರೀತಿಯಾದಂತಹ ವಿಡಿಯೋ, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು, ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಈ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಆಗಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋಣ. ಸೊ ಇಲ್ಲಿ ನೀವು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಲಿಕ್ಕೋಸ್ಕರ ವ್ಯೂ PDF ಅಂತ ಕೊಟ್ಟರೆ ಇದರ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ನೇಮಕಾತಿ ಅಧಿಸೂಚನೆ. ಸೊ ಇಲ್ಲಿ ದಿನಾಂಕ 14/7/2000 ಅಡಿಯಲ್ಲಿ ಹೊರಡಿಸಿದ ಆದೇಶದ ಮೇರೆಗೆ ಇದರಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಕೊನೆಯ ದಿನಾಂಕ 15/9/2026 ಹಾಗೂ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಆಲ್ರೆಡಿ ತೋರಿಸಿದ್ದೇನೆ ಮತ್ತು ವಿಡಿಯೋದ ಕೊನೆಯಲ್ಲಿ ಹೇಗೆ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಅಂತ ನಾನು ತೋರಿಸಲಿಕ್ಕೆ ಇದ್ದೇನೆ. ಹಾಗಾದರೆ ಯಾವುದೆಲ್ಲ ಹುದ್ದೆಗಳು? ಕಿರಿಯ ವ್ಯವಸ್ಥಾಪಕರು 6 ಹುದ್ದೆಗಳಿವೆ, ಹಿರಿಯ ಸಹಾಯಕರ 10 ಹುದ್ದೆಗಳು, ಕಿರಿಯ ಸಹಾಯಕರ 15 ಹುದ್ದೆ, ಅಟೆಂಡರ್ 3 ಹುದ್ದೆ, ವಾಹನ ಚಾಲಕ 1 ಹುದ್ದೆ, ಸಿಪಾಯಿ 19 ಹುದ್ದೆ ಹಾಗೂ ರಾತ್ರಿ ಕಾವಲುಗಾರರು 6 ಹುದ್ದೆ. ಸೊ ಟೋಟಲ್ 60 ಹುದ್ದೆಗಳು ಇರುತ್ತೆ. ಮತ್ತು ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಕಿರಿಯ ವ್ಯವಸ್ಥಾಪಕರಿಗೆ ಸಿಗುತ್ತೆ 22,800ರಿಂದ 43,200. ಹಿರಿಯ ಸಹಾಯಕರು ಇವರಿಗೆ ಸಿಗುತ್ತೆ 21,600ರಿಂದ 40,050. ಹಾಗೆ ಹಿರಿಯ ಸಹಾಯಕರಿಗೆ ಸಿಗುತ್ತೆ 20,000ರಿಂದ 36,300. ಅಟೆಂಡರಿಗೆ ಸಿಗುತ್ತೆ 14,550ರಿಂದ 26,700. ವಾಹನ ಚಾಲಕರಿಗೆ ಸಿಗುತ್ತೆ 14,555ರಿಂದ 26,700. ಸಿಪಾಯಿ ಇವರಿಗೆ ಸಿಗುತ್ತೆ 14,550ರಿಂದ 26,700. ಹಾಗೆ ರಾತ್ರಿ ಕಾವಲುಗಾರರು ಅಂದರೆ ವಾಚ್ಮ್ಯಾನ್ ಇವರಿಗೆ ಸಿಗುತ್ತೆ 14,550ರಿಂದ 26,700. ಹಾಗೂ ನಿಯಮಾನುಸಾರವಾಗಿ ನಿಮಗೆ ತುಟ್ಟಿ ಭತ್ಯೆ ಹಾಗೂ ಇತರ ಭತ್ಯೆಗಳು ಕೂಡ ಅವೈಲೇಬಲ್ ಇರುತ್ತೆ. ಹಾಗಾದರೆ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ ಕಿರಿಯ ವ್ಯವಸ್ಥಾಪಕರು ನೀವು ವಿಶ್ವವಿದ್ಯಾಲಯದ ಪದವಿ ಹೊಂದಿರಬೇಕು. ಹಾಗೆ ನಿಮಗೆ ಕಂಪ್ಯೂಟರ್ ಜ್ಞಾನ ಮತ್ತು ಕನಿಷ್ಠ 3 ವರ್ಷ ಬ್ಯಾಂಕಿಂಗ್ ವಿಭಾಗದಲ್ಲಿ ಒಂದು ನಿರ್ವಹಿಸಿದ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು. 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಬ್ಯಾಂಕಲ್ಲಿ. ಹಾಗೆ ಒಂದು ಡಿಗ್ರಿ ಆಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ನಿಮಗೆ ಇರಬೇಕು. ಮತ್ತು ನಿಮ್ಮ ಏನು ನಿಗದಿಪಡಿಸಿದ ವಿದ್ಯಾರ್ಹತೆ ಏನು ಪದವಿ ಇರುತ್ತೆ ಅಲ್ಲಿ ಸಾಮಾನ್ಯ ವರ್ಗದವರು 60% ಅಂಕಗಳನ್ನು ಹೊಂದಿರಬೇಕು ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರು 45% ಅಂಕಗಳನ್ನು ಹೊಂದಿರಬೇಕು. ಮತ್ತು ಹಿರಿಯ ಸಹಾಯಕರು ಈ ಹುದ್ದೆಗೆ ನೀವು ಕೂಡ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಹಾಗೆ ಈ ಹುದ್ದೆಗಳಿಗೆ ನೀವು
60% ಅಂಕಗಳನ್ನು ನಿಮ್ಮ ಪದವಿಯಲ್ಲಿ ಹೊಂದಿರಬೇಕು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರು 45% ಅಂಕಗಳನ್ನು ಹೊಂದಿರಬೇಕು. ಕಿರಿಯ ಸಹಾಯಕರು ನೀವು ಕೂಡ ಮಾನ್ಯ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಹಾಗೆ ಕನಿಷ್ಠ 60% ಮತ್ತು 45% SC/ST ಅವರು ನೀವು ನಿಮ್ಮ ವಿದ್ಯಾರ್ಹತಾ ಪರೀಕ್ಷೆಯಲ್ಲಿ ಹೊಂದಿರಬೇಕು. ಮತ್ತು ನಾಯಕರು ಮತ್ತು ವಾಹನ ಚಾಲಕ, ಸಿಪಾಯಿ ಮತ್ತು ರಾತ್ರಿ ಕಾವಲುಗಾರರು ನೀವು SSLCಯನ್ನು ಪಾಸಾಗಿದ್ದರೆ ಸಾಕಾಗಿರುತ್ತೆ. ಸೊ ಇದು ವಿದ್ಯಾರ್ಥಿ ಆಗಿದ್ದರೆ ವಯೋಮಿತಿ ಬಗ್ಗೆ ನೋಡೋದಾದರೆ ಕನಿಷ್ಠ 18 ವರ್ಷವನ್ನು ಪೂರೈಸಿ, ಸಾಮಾನ್ಯ ಅಭ್ಯರ್ಥಿಗಳು 35 ವರ್ಷವನ್ನು ಮೀರಿರಬಾರ್ದು, ಹಿಂದುಳಿದ ವರ್ಗಗಳು 38 ವರ್ಷಗಳು, ಹಾಗೆ ಪರಿಶಿಷ್ಟ ಜಾತಿ ಪಂಗಡದವರು 40 ವರ್ಷಗಳು ಮೀರಿರಬಾರದು. ಮತ್ತು ಇದಕ್ಕಿರುವಂಥ ಅರ್ಜಿ ಶುಲ್ಕ ಜನರಲ್ ಕ್ಯಾಟಗರಿ ಸಾಮಾನ್ಯ ಮತ್ತು ಹಿಂದುಳಿದ ಅಭ್ಯರ್ಥಿಗಳು 1,200 ರೂಪಾಯಿ ಆಗಿದ್ದರೆ, SC/ST ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 600 ರೂಪಾಯಿ ಆಗಿರುತ್ತೆ. ಸೊ ಅರ್ಜಿಯನ್ನು ನೀವು ಹೇಗೆ ಸಲ್ಲಿಸಬೇಕು? ಅರ್ಜಿಯನ್ನು ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಆಗಿರುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸುವಾಗ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಕೊನೆಯ ದಿನಾಂಕ 15/9/2026. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಮತ್ತು ಯಾರು ವಾಹನ ಚಾಲಕ ಹುದ್ದೆಗೆ ನೀವು ಅಪ್ಲೈ ಮಾಡ್ತೀರಿ ನಿಮಗೆ ಡ್ರೈವಿಂಗ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಹಾಗಾದರೆ ಅರ್ಜಿಯನ್ನು ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ವಿಧಾನ ಹೇಗೆ? ಮೇಲಿನ ವಿವಿಧ ದರ್ಜೆಯ ಹುದ್ದೆಗಳಿಗೆ ಅಂದರೆ ಅಟೆಂಡರ್, ನಾಯಕ, ಸಿಪಾಯಿ, ರಾತ್ರಿ ಕಾವಲುಗಾರ ಹಾಗೂ ವಾಹನ ಚಾಲಕ ಇವರನ್ನು ಹೊರತುಪಡಿಸಿ ನಿಮಗೆ ಅರ್ಹತಾ ಪರೀಕ್ಷೆಯಲ್ಲಿ ಏನು ಅಂಕಗಳ ಮೇಲೆ ಲಿಖಿತ ಪರೀಕ್ಷೆಯನ್ನು ಕೊಡ್ತಾರೆ. ಸೊ ಅಲ್ಲಿ ನೀವು ಪಡೆದಂಥ ಅಂಕಗಳನ್ನು 85ಕ್ಕೆ ಇಳಿಸ್ತಾರೆ ಶೇಕಡ. ಆನಂತರ ನಿಮ್ಮನ್ನು ಮೌಖಿಕ ಅಂದರೆ ಪರ್ಸ್ನಲ್ ಇಂಟರ್ವ್ಯೂಗೆ ಕರೆಯಲಾಗ್ತದೆ. ಸೊ ಯಾರು SSLCಯಲ್ಲಿ ವಿದ್ಯಾರ್ಥಿ ಹೊಂದಿರ್ತೀರಿ ಅವರನ್ನು ಬಿಟ್ಟು ಯಾರಿಗೆಲ್ಲ ಪದವಿ ವಿದ್ಯಾರ್ಹತೆ ಕಂಪಲ್ಸರಿ ಇರುತ್ತೆ ಅವರಿಗೆ ನಿಮ್ಮ ಶೇಕಡವಾರು ಅಂಕಗಳ ಮೇಲೆ ನಿಮ್ಮನ್ನು ಲಿಖಿತ ಪರೀಕ್ಷೆಗೆ ಕರೆಯಲಾಗ್ತದೆ. ಆನಂತರ ನಿಮ್ಮನ್ನು ಪರ್ಸ್ನಲ್ ಇಂಟರ್ವ್ಯೂ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಹಾಗಾದರೆ ಲಿಖಿತ ಪರೀಕ್ಷೆಯಲ್ಲಿರುವಂತಹ ಸಬ್ಜೆಕ್ಟ್ಗಳು ಯಾವುದಂದರೆ ಕನ್ನಡ ಭಾಷೆ, ಸಾಮಾನ್ಯ ಜ್ಞಾನ, ಬ್ಯಾಂಕಿಂಗ್, ಇಂಗ್ಲೀಷ್ ಭಾಷೆ, ಸಹಕಾರ, ಭಾರತ ಸಂವಿಧಾನ. ಟೋಟಲ್ 200 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆದರೆ ಉಳಿದವರಿಗೆ ಹೇಗಿರುತ್ತೆ, ಯಾರೆಲ್ಲ SSLC ವಿದ್ಯಾರ್ಥಿ ಹೊಂದಿರ್ತೀರಿ ಅವರು ನಿಮ್ಮ ಪರೀಕ್ಷೆ ನಿಮ್ಮ ಏನು ಶೇಕಡವಾರು ಅಂಕಗಳನ್ನು ಪಡೆದಿರ್ತೀರಿ ಅದರ ಮೇಲೆ ಲಿಖಿತ ಪರೀಕ್ಷೆ ಇರೋದಿಲ್ಲ, ಆದರೆ ಪರ್ಸನಲ್ ಇಂಟರ್ವ್ಯೂಗೆ ಡೈರೆಕ್ಟಾಗಿ ಕರೆಯಲಾಗುತ್ತೆ. ಸೊ ಹಾಗಾದರೆ ನೀವು ಆನ್ಲೈನ್ ಅಪ್ಲೈ ಮಾಡುವಾಗ ಯಾವುದೆಲ್ಲ ಡಾಕ್ಯುಮೆಂಟನ್ನು ನೀವು ಪಡೆದಿಟ್ಕೊಳ್ಬೇಕು? ಒಂದು, ನಿಮ್ಮ ಹತ್ರ ಪಾಸ್ಪೋರ್ಟ್ ಫೋಟೋ ಇರಬೇಕು, ನಿಮ್ಮ SSLC ಅಥವಾ TC ಇರಬೇಕು, ನಿಮ್ಮ ಏಜನ್ನು ನಿಮ್ಮ ವಯೋಮಿತಿಯನ್ನು ದೃಢೀಕರಿಸಲಿಕ್ಕೋಸ್ಕರ SSLC ಅಥವಾ ವರ್ಗಾವಣೆ ಪತ್ರ ಇರಬೇಕು, ಮತ್ತು ವಿದ್ಯಾರ್ಹತೆ ಕುರಿತು ಪ್ರಮಾಣ ಪತ್ರ ಇರಬೇಕು. ನೀವು ಯಾವುದಾದ್ರೂ ಕ್ಯಾಟಗರಿಯನ್ನು ರಿಲ್ಯಾಕ್ಸೇಷನ್ ಕೇಳ್ತಿದ್ರೆ ಅದರ ಪ್ರಮಾಣ ಪತ್ರ ಕೂಡ ನಿಮ್ಮಲ್ಲಿ ಇರಬೇಕು. ಸೊ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷದ ಪರೀಕ್ಷಾರ್ಹ ಸೇವೆಯಲ್ಲಿರ್ತಾರೆ, ಅಂದರೆ 2 years ಪ್ರೊಬೇಷನರಿ ಪೀರಿಯಡಲ್ಲಿರುತ್ತೆ. ಹಾಗೆ ನೇಮಕಾತಿ ಸಂಬಂಧಿಸಿದಂತೆ ಬ್ಯಾಂಕಿನೊಂದಿಗೆ ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡಲು ಆಸ್ಪದ ಇರುವುದಿಲ್ಲ. ಅಂದರೆ ಆನ್ಲೈನ್ ಸಲ್ಲಿಸಿದ ನಂತರ ಅವರು ನಿಮ್ಮನ್ನು ಸಂದರ್ಶನಕ್ಕೆ ಕರೀತಾರೆ, ಅದರ ಮೂಲಕವೇ ಆಯ್ಕೆ ಆಗ್ತದೆ. ಹಾಗೆ ಅರ್ಜಿಯನ್ನು ಅಂಚೆ, ಕೊರಿಯರ್ ಅಥವಾ ಇಮೇಲ್ ಮೂಲಕ ಅಥವಾ ಖುದ್ದಾಗಿ ಅಥವಾ ಬೇರೆ ಯಾವುದೇ ಚಾನಲ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಸ್ನೇಹಿತರೆ, ಇದು ಅಧಿಸೂಚನೆ. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯಾದಂತಹ ಹುದ್ದೆಗಳಿವೆ. ಹಾಗೆ ವೇತನ ಶ್ರೇಣಿಯ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಟ್ಟೆ. ಹಾಗಾದರೆ ನೀವು ಈ ಹುದ್ದೆಗೆ ಅಪ್ಲೈ ಹೇಗೆ ಮಾಡಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟಿಗೆ ಇಲ್ಲಿ ಹೋಗಬೇಕು. ಇಲ್ಲಿ ನೋಡ್ಬೋದು ಜಾಬ್ ಅಪ್ಲಿಕೇಶನ್ ಅಂತಿದೆ, ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಜಾಬಿಗೆ ನೀವು ಅಪ್ಲೈ ಮಾಡ್ತೀರಿ ಅದನ್ನು ಸೆಲೆಕ್ಟ್ ಮಾಡಿ. ಡ್ರೈವರ್ ಆದರೆ ಡ್ರೈವರ್, ಪಿಯೋನ್ ಆದರೆ ಪಿಯೋನ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋದು ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗುತ್ತೆ. ಸೊ ಡ್ರೈವಿಂಗ್ ಲೈಸೆನ್ಸ್, ನಿಮ್ಮ ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಜೆಂಡರ್, ಕ್ಯಾಟಗರಿ, ಹಾಗೆ ನೀವು ಆರ್ಮಿ ಮಾಜಿ ಸೈನಿಕರಾಗಿದ್ದರೆ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ID, ಹಾಗೆ ನಿಮ್ಮ ಪೋಸ್ಟಲ್ ಅಡ್ರೆಸ್ ಕೊಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಿಲಪ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಮುಂದಿನ ಅಪ್ಲಿಕೇಶನ್ ಪ್ರೋಸೆಸ್ಗೆ ನೀವು ರೆಡಿ ಆಗ್ತೀರಿ. ಸೊ ಈ ರೀತಿಯಾಗಿ ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕಾಲ್ಫರ್ ಆದಂತಹ ವಿವಿಧ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.